ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 58. ದಿನಗಳು ವೇಗವಾಗಿ ಕಳೆದವು. ಪುಟ್ಟ ಮಗುವಿನ ಹುಟ್ಟಿದ ದಿನ ಸಮೀಪಿಸಿತು. ಆರತಿ ವಿಷ್ಣು ಒಟ್ಟಾಗಿ ಅದೆಷ್ಟು ಪ್ಲಾನ್ ಮಾಡಿದ್ದಾರೋ. ಮುದ್ದು ಮಗನ ಹುಟ್ಟು ಎಂಬುದ್ರೆ ಕಡಿಮೆಯೇ. ಅಂದು ರಾತ್ರಿ 12 ಗಂಟೆ ಆಗಲೆಂದ ಕಾಯುತ್ತಾ ಇದ್ರು ಇಬ್ಬರು. ನೋಡಿ ವಿಷ್ಣು, ಇಷ್ಟು ದಿನ ನೀವೇ ಮೊದಲು ವಿಶ್ ಮಾಡಿದ್ದೀರಾ, ಈಗ ನನ್ನ ಸರದಿ ಎಂದು ಹೇಳಿದಳು ಆರತಿ ವಿಷ್ಣುವನ್ನು ನೋಡಿ. ಇಲ್ಲ, ನನ್ನ ಮಗನಿಗೆ ನಾನೇ ಮೊದಲು ವಿಶ್ ಮಾಡುವೆ ಎಂದು ವಿಷ್ಣು ಹೇಳಿದ. ಅದಾಗಲೇ ಸಮಯ 11:58 ಆಗಿತ್ತು. ಸರಿ, ಇಬ್ಬರು ಒಟ್ಟಿಗೆ ಹೇಳೋಣ. ನೀವು ಆ ಕಿವಿಯಲ್ಲಿ ಹೇಳಿ, ನಾನು ಈ ಕಿವಿಯಲ್ಲಿ ಹೇಳುವೆ ಎಂದು ಹೇಳಿ ಸಂಧಾನ ಮಾಡಿಕೊಂಡ್ಳು. ಸರಿಯಾಗಿ 12 ಗಂಟೆ ಆಗುತ್ತಿದ್ದಂತೆ ಮಗನ ಎರಡೂ ಕೈಯಲ್ಲಿ ಮೃದುವಾಗಿ ಹಿಡಿದುಕೊಂಡು ವಿಶ್ ಯು ಹ್ಯಾಪಿ ಬರ್ತ್ಡೇ ಮಗನೇ ಎಂದು ಮೆಲ್ಲಗೆ ಪಿಸುಗುಟ್ಟಿದರು ವಿಷ್ಣು ಆರತಿ ಆರ್ಯನ ಕಿವಿಯಲ್ಲಿ. ಥ್ಯಾಂಕ್ ಯು ಅಪ್ಪ, ಮಮ್ಮಿ ಎಂದು ನಿದ್ದೆಯಲ್ಲಿಯೇ ಹೇಳಿ ಕಣ್ಮುಚ್ಚಿದ ಮಗನ ಕೆನ್ನೆಗೆ ಮುತ್ತು ಕೊಟ್ಟು, ನೀವು ತುಂಬ ಎತ್ತರಕ್ಕೆ ಬೆಳೆಯಬೇಕು ಮಗನೇ ಎಂದು ಆರತಿ ಹೇಳಿದರೆ, ನೀನು ನನ್ನ ಜೀವ ಕಣೋ ಚಾಂಪ್, ನೀವು ಸದಾ ನಗುತ್ತಾ ಇರಬೇಕು ಎಂದು ಭಾವುಕನಾದ ವಿಷ್ಣು. ವಿಷ್ಣು, ಮಗ ಮಲಗಿದ್ದಾನೆ, ನಾಳೆ ಹೇಳುವಂತೆ, ಈಗ ಮಲಗಿ ಎಂದು ಹೇಳಿದ ಆರತಿ ಸರಿಯಾಗಿ ಮಲಗಲು, ಥ್ಯಾಂಕ್ ಯು ಆರತಿ, ನಮ್ಮ ಜೀವನ ಹ್ಯಾಪಿ ಮಾಡಿದ್ದಕ್ಕೆ ಎಂದು ಮೆಲ್ಲಗೆ ಬಾಗಿ ಅವಳ ಹಣೆಗೆ ತುಟಿ ಒತ್ತಿದ. ಗುಡ್ ನೈಟ್ ಎಂದು ನಕ್ಕ. ಅವನ ಮುತ್ತಿಗೆ ಹಣೆ ಒರೆಸಿಕೊಂಡು ಮುಖ ತಿರುಗಿಸಿ, ಗುಡ್ ನೈಟ್ ಅನ್ನುವ ಬಾಯಲ್ಲಿ ಲವ್ ಯು ಅಂದರೆ ಏನು ನಾಲಿಗೆ ಹೊರಡೋದಿಲ್ಲ ಅನ್ನುತ್ತಾ ಎಂದು ಪೀಟಿ ಮಾಡಿದರೆ ಅವಳ ರೀತಿಗೆ ನಕ್ಕು, ನಾಳೆ ನಿನಗೊಂದು ಬಿಗ್ ಸರ್ಪ್ರೈಸ್ ಇದೆ ಕಣೆ ಯಾರು, ನಾಳೆಯನ್ನ ನೀನು ಜೀವನದಲ್ಲೇ ಮರೆಯೋದಿಲ್ಲ, ನಾಳೆ ಲವ್ ಯು ಹೇಳಿಬಿಡ್ತೀನಿ, ಸಾಕು ಈ ಜಂಜಾಟ, ಎಲ್ಲ ಖುಷಿಯಾಗಿರೋಣ ಎಂದು ಮನಸ್ಸಲ್ಲೇ ಅಂದುಕೊಂಡ ವಿಷ್ಣು ಕಣ್ಣು ಮುಚ್ಚಿದ. ಮುಂಜಾನೆ ಶುರುವಾಗಿತ್ತು. ಮೊದಲು ಎಚ್ಚರಗೊಂಡ ಆರತಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಕಂದ ಎಂದು ಮಗನ ಹಣೆಗೆ ಮುತ್ತು ಕೊಟ್ಟಾಗ ತಟ್ಟನೆ ಕಣ್ಣು ಬಿಟ್ಟ ಮುದ್ದು ಪೋರ. ಹೇ, ಇವತ್ತು ನನ್ನ ಬರ್ತದೆ ಹೇ ಎಂದು ಸಂಭ್ರಮ ಪಡತೊಡಗಿದ. ಕಂದ, ಬೇಗ ಹೋಗಿ ಸ್ನಾನ ಮಾಡಿಬಿಡೋಣ, ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲ ಎಂದು ಹೇಳಿದಾಗ ತಲೆ ಆಡಿಸಿ, ಹೋಗೋಣ, ಕೇಕ್ ಕಟ್ ಮಾಡಬೇಕಲ್ಲ, ಬೇಗ ಹೋಗೋಣ ಎಂದು ನಕ್ಕಾಗ ಜಿಮ್ ಮುಗಿಸಿ ಬಂದ ವಿಷ್ಣು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗನೇ, ನೀವು ನಗ್ತಾ ಇರಿ ಎಂದು ಅವನ ಕೆನ್ನೆಗೆ ಮುತ್ತು ಕೊಡಲು, ಥ್ಯಾಂಕ್ ಯು ಪಪ್ಪ, ನೀವು ಬನ್ನಿ ಎಲ್ಲ ಸ್ನಾನ ಮಾಡೋಣ, ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದು ಹೇಳಿದಾಗ ನಕ್ಕು ಆರತಿಯ ನೋಡಿ, ನಿನ್ನ ಅಮ್ಮ ಒಪ್ಪಿಗೆ ಕೊಟ್ಟರೆ ನಾನು ಬರ್ತೀನಿ ಕಂದ ಎಂದು ಅವಳನ್ನು ಆರ್ಯನ ಸಮೇತ ಬಳಸಿ, ಛೇ ಬೆವರು ವಾಸನೆ ಬಿಡಿ, ನಾವು ಸ್ನಾನ ಮಾಡಿ ಬರ್ತೀವಿ, ನೀವು ಮಲಗಿ ಎಂದು ಅವನನ್ನು ಹಾಸಿಗೆ ಮೇಲೆ ತಳ್ಳಿ ನಡೆದಾಗ, ಇವತ್ತು ರಾತ್ರಿ ನನ್ನಿಂದ ಹೇಗೆ ತಪ್ಪಿಸ್ಕೋತೀಯ ನೋಡ್ತೀನಿ, ಇವತ್ತೇ ಆರ್ಯನಿಗೆ ತಂಗಿ ಪಾಪು ಕೊಡುವ ಕೆಲಸ ಶುರು ಮಾಡ್ತೀನಿ ಎಂದು ಕೂಗಿದ ಹಿಂದಿನಿಂದ. ಆದರೆ ಮುಂದಾಗುವುದರ ಹರಿವಿಲ್ಲ ಅವನಿಗೆ. ತಲೆ ಮೇಲೆ ಬಾರಿಸಿಬಿಡ್ತೀನಿ, ಎದ್ದೋಗಿ ಕೆಲಸ ನೋಡಿ ಎಂದಳು ಒಳಗಿನಿಂದಲೇ ನಗುತ್ತಾ ಹಾಗೆ ಹೊರಗಿದ ಹಾಸಿಗೆ ಮೇಲೆ. ಆರತಿ ಮಗನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಮಗನ ಕೆನ್ನೆಗೆ ದೃಷ್ಟಿ ಬೊಟ್ಟಿಟ್ಟು, ಇದು ನನ್ನ ಮಗ ಸೂಪರ್ ಕಂದ, ಇಲ್ಲೇ ಇರಿ ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಹೇಳಿ ಹೋಗಿ ಬೇಗ ಸ್ನಾನ ಮಾಡಿ ಬಂದಳು. ನಂತರ ವಿಷ್ಣು ಸಹ ಸ್ನಾನ ಮಾಡಿ ಬಂದ. ಮೂವರು ಮೇಲಿಂದ ಬರುತ್ತಿದ್ದರೆ ಲೀಲಾ ರಮೇಶ್ ಕಣ್ಣುಗಳು ಅರಳಿದ್ವು. ಆದರೆ ವಿಷ್ಣು ಆರತಿ ಮಧ್ಯೆ ಇದ್ದ ಅಂತರ ನೋಡಿದ ಲೀಲಾ ಮಾತ್ರ ಮತ್ತೇನೋ ಯೋಚನೆ ಮಾಡತೊಡಗಿದ್ರು. ಅಜ್ಜಿ, ಇವತ್ತು ನಂದು ಹ್ಯಾಪಿ ಬರ್ತದೆ ಎಂದು ಬಂದ ಕಂದನ ನೆತ್ತಿಗೆ ತುಟಿ ಒತ್ತಿ, ಖುಷಿಯಾಗಿರು ಕಂದ ಎಂದು ಆಶೀರ್ವಾದ ಮಾಡಿದರು. ಯಾವಾಗಲೂ ಆರೋಗ್ಯವಾಗಿರು ಕಂದ ಎಂದು ಆಶೀರ್ವಾದ ಮಾಡಿದರು ರಮೇಶ್. ಅತ್ತೆ ಮಾವ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನಂತರ ತಿಂಡಿ ಮಾಡ್ತೀವಿ ಎಂದು ಹೇಳಿ ಆರತಿ ಹೇಳಿದಾಗ ಅವಳ ತಲೆ ನೇವರಿಸಿ, ಸರಿ ಹೋಗಿ ಬನ್ನಿ ಎಂದರು ಲೀಲಾ. ವಿಷ್ಣು ಡ್ರೈವರ್ ಸೀಟಲ್ಲಿ ಕುಳಿತರೆ ಆರತಿ ಅವನ ಪಕ್ಕ, ಮಗ ಅವಳ ಮಡಿಲಲ್ಲಿ. ಸುಂದರ ಕುಟುಂಬವದು. ಆದರೆ ಅದಾಗಲೇ ಕೆಟ್ಟ ಕಣ್ಣು ಬಿದ್ದಾಗಿತ್ತು. ದೇವಸ್ಥಾನಕ್ಕೆ ಬಂದಿದ್ದರು ಆರು, ಆರತಿ, ವಿಷ್ಣು, ಆರ್ಯ. ಮೂವರು ದೇವರ ಮುಂದೆ ನಿಂತು ಕೈ ಮುಗಿದಾಗ, ದೇವಲೆ ಅಪ್ಪ ಅಮ್ಮ ಇಬ್ಬರು ನಮ್ಮ ಜೊತೆಗೆ ಇರಲಿ, ಅವಳಿಬ್ಬರು ಯಾವಾಗಲೂ ಹ್ಯಾಪಿಯಾಗಿರಲಿ ಎಂದು ದೇವರ ಬೇಡಿದ ಪುಟಾಣಿ ಆರ್ಯ. ದೇವರೇ, ನನ್ನ ಮಗ ಯಾವಾಗಲೂ ನಗ್ತಾ ಇರಲಿ, ಅವನೇನೇ ಕೇಳಿದ್ರು ಕೊಡು ಆಯಿತಾ ಎಂದು ಕೇಳಿಕೊಂಡ್ಳು ಆರತಿ. ನನ್ನ ಚಾಂಪ್ ತುಂಬ ಖುಷಿಯಾಗಿರಬೇಕು. ನನಗೆ ನಿನ್ನ ಮುಂದೆ ಕೈ ಜೋಡಿಸೋದಕ್ಕೆ ಇಷ್ಟ ಇಲ್ಲ, ಆದರೂ ನನ್ನ ಮಗ ಮೊದಲ ಬಾರಿ ಆಸೆ ಪಟ್ಟಿರುವ ಅವನ ಅಮ್ಮನ ಪ್ರೀತಿ ಅವನಿಗೆ ಸಿಗಲಿ, ಅದನ್ನಷ್ಟೇ ನಾನು ನಿನ್ನಲ್ಲಿ ಬೇಡಿಕೊಳ್ಳೋದು ಎಂದು ವಿಷ್ಣು ಸಹ ದೇವರ ಬೇಡಿಕೊಂಡ. ಮೂವರು ಪ್ರದರ್ಶನೆ ಹಾಕಿ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತರು. ಅಪ್ಪ, ಏನು ಬೇಡ್ಕೊಂಡ್ಲಿ ಎಂದು ಕೇಳಿದ ಅಪ್ಪನ ಮಡಿಲ ಮೇಲೆ ಕುಳಿತು. ಇನ್ನೇನು ಬೇಡಲಿ ಮಗನೇ, ನಮ್ಮ ಜೀವ ನೀನು ಯಾವಾಗಲೂ ನಗ್ತಾ ಇರಬೇಕು ಅಷ್ಟೆ, ಅದನ್ನೇ ನಾನು ಕೇಳಿದ್ದು ಎಂದು ಮಗನ ಕೆನ್ನೆಗೆ ಮುತ್ತು ಕೊಟ್ಟ. ಮಮ್ಮಿ ನೀವು ಎಂದು ಕೇಳಿದಾಗ ಅವನ ಬಾಯಿಗೆ ಬಾಳೆಹಣ್ಣು ತಿನ್ನಿಸುತ್ತಾ,
ನೀವು ಅಪ್ಪ ಏನು ಹೇಳಿದ್ರೋ ಅದೇ ಮಾತು ನಂದು, ಬೇರೆ ಏನಿಲ್ಲ ಎಂದಾಗ ನಕ್ಕು ಇಬ್ಬರ ತಬ್ಬಿಕೊಂಡು ನಾನು ಮಾತ್ರ ಬೇಲೆ ಕೇಳ್ಕೊಂಡೆ ಎಂದು ಮೆಲ್ಲಗೆ ಒಂದು ಕಣ್ಣು ಮುಚ್ಚಿದ ಆರ್ಯ. ಅಮ್ಮ ಅಪ್ಪ ಇಬ್ಬರು ಜೊತೆಯಲ್ಲಿರಬೇಕು ಮತ್ತು ನನಗೆ ತಂಗಿ ಪಾಪು ಬೇಕು ಅಂತ ಕೇಳ್ಕೊಂಡೆ ಎಂದು ಹೇಳಿದಾಗ ಇಬ್ಬರು ಮುಖ ಮುಖ ನೋಡಿಕೊಂಡ್ರು. ಏನು ಹೇಳಿ ಎಂದು ಆರತಿ ಅವನ ನೋಡುತ್ತಾ ಮೇಲೆ ಎದ್ದು, ನಾನು ನಿನ್ನ ಅಪ್ಪನ ಜೊತೆ ಮಾತಾಡ್ತೀನಿ ಕಂದ, ಇವಾಗ ಹೋಗೋಣ, ಟೈಮ್ ಆಗುತ್ತೆ ಎಂದು ಹೇಳಿ ಮೇಲೆ ಎದ್ಲು. ಚಾಂಪ್, ನೀವೇನು ಯೋಚನೆ ಮಾಡಬೇಡಿ, ಇನ್ನೊಂದು ದಿನ, ಇವತ್ತು ರಾತ್ರಿ ಎಲ್ಲ ಸರಿ ಮಾಡ್ತೀನಿ ನಾನು, ನಿಮಗೆ ಆದಷ್ಟು ಬೇಗ ತಂಗಿ ಪಾಪು ಬರ್ತಾರೆ ಎಂದು ಹೇಳಿದಾಗ ಅಪ್ಪನ ಕೆನ್ನೆಗೆ ಮುತ್ತು ಕೊಟ್ಟು ಥ್ಯಾಂಕ್ ಯು ಪಾಪ ಎಂದ ಆರ್ಯ. ಮೂವರು ಮನೆಗೆ ಮರಳಿದರು. ಸಂಜೆ ಆದಾಗಲೇ ಮನೆ ಲೈಟ್ಗಳಿಂದ ಕಂಗೊಳಿಸುತ್ತಿತ್ತು. ಹೂವಿನ ಅಲಂಕಾರ, ಎಲ್ಲರೂ ಬಂದು ಸೇರಿದ್ರು. ಗಿರೀಶ್ ಅವರಂತೂ ಮೊಮ್ಮಗನ ಜೊತೆ ಕುಳಿತು ಬಿಟ್ಟಿದ್ರು. ಮಮ್ಮಿ ಎಲ್ಲ ಬಂದ್ಲು, ಕೇಕ್ ಕಟ್ ಮಾಡೋಣ ಎಂದು ಹೇಳಿದ ಆರ್ಯ. ಮುದ್ದು ಕೂಸಿಗೆ ಅದೊಂದು ಸಂಭ್ರಮ. ಸರಿ ಕಂದ ಎಂದು ಹೇಳಿದಾಗ ಕೇಕ್ ಮೇಲಿದ್ದ ಪರದೆ ತೆಗೆದ್ರು. ದೊಡ್ಡ ಬೈಕ್ ಆಕಾರದ ಕೇಕ್ ಅದು. ವಾವ್ ಪಪ್ಪ, ತುಂಬ ಚೆನ್ನಾಗಿದೆ ಎಂದು ಚಪ್ಪಾಳೆ ತಟ್ಟಿದ. ಚಾಂಪ್, ತಗೊಳ್ಳಿ ಕಟ್ ಮಾಡಿ ಎಂದು ಚಾಕೋ ಕೊಟ್ಟಾಗ ಎಲ್ಲರೂ ನೋಡುತ್ತಾ ಖುಷಿ ಆದ ಆರ್ಯ. ಮನೆಯ ತುಂಬ ಜನ ನೆರೆದಿದ್ರಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಎಂದು ಎಲ್ಲರೂ ಚಪ್ಪಾಳೆ ತಟ್ಟುವಾಗ ಅಪ್ಪ ಅಮ್ಮ ಇಬ್ಬರು ಬನ್ನಿ ಎಂದು ಅವರ ಕೈ ಹಿಡಿದು, ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು ಎಂದು ಹೇಳುತ್ತಾ ಕೇಕ್ ಕತ್ತರಿಸಿ, ನನಗೆ ಇಬ್ಬರು ಮುಖ್ಯ ಎಂದು ಎರಡೂ ಕೈಯಲ್ಲಿ ಕೇಕ್ ಹಿಡಿದು ತಿನ್ನಿಸಿದ. ಎಷ್ಟೊಂದು ಖುಷಿಯಾಗಿದೆಯಾ ಆರತಿ, ಈಗ ನಾನು ಎಲ್ಲರ ಮುಂದೆ ಪ್ರಪೋಸ್ ಮಾಡಿದರೆ ಇನ್ನೆಷ್ಟು ಖುಷಿಯಾಗಿರುತ್ತೆ ಎಂದು ಯೋಚನೆ ಮಾಡುತ್ತಾ ನಕ್ಕ ವಿಷ್ಣು. ಆದರೆ ಎಲ್ಲವ ನೋಡುತ್ತಿದ್ದ ಶ್ರೀಮುಖದಲ್ಲಿ ವ್ಯಂಗ್ಯ ನಗುವಿತ್ತು. ಎಲ್ಲರಿಗೂ ಡ್ರಿಂಕ್ಸ್ ಇದೆ, ಜೊತೆಗೆ ಊಟ ಸಹ. ಎಲ್ಲರೂ ಆರ್ಯನ ಬಳಿ ಬಂದು ಗಿಫ್ಟ್ ಕೊಡುತ್ತಾ ವಿಶ್ ಮಾಡಿ ಹೋಗುವಾಗ ವಿಷ್ಣು ಮೆಲ್ಲಗೆ ಯಾರಿಗೂ ಏನೋ ಸನ್ನೆ ಮಾಡಿದ. ಅಷ್ಟೇ, ಪೂರ್ತಿ ಮನೆ ಕತ್ಲಾಗಿತ್ತು. ಪವರ್ ಆಫ್ ಆಯಿತು, ಜನರೇಟರ್ ಆನ್ ಮಾಡಿ ಎಂದು ರಮೇಶರು ಹೇಳುವಾಗ, ಆರತಿ ಮೈ ಡಿಯರ್ ಆಲೂ ಬೋಂಡ ಎಂದು ದನಿ ಕೇಳಿದ್ದೆ. ಸ್ಪಾಟ್ ಲೈಟ್ ಒಂದು ಆರತಿ ಮೇಲೆ ಬಿದ್ದಿತ್ತು. ಏನು ಅಚ್ಚರಿ ಆಗ್ತಿದೆನಾ? ಇದು ನಾನು ನಿನ್ನ ಅಂಕಲ್ ವಿಷ್ಣು ಎಂದು ಹೇಳುತ್ತಾ ನೇರವಾಗಿ ಬಂದು ಆರತಿ ಮುಂದೆ ಮಂಡಿ ಊರಿದ್ದ ವಿಷ್ಣು. ಮತ್ತೆ ಸಿಗುವ. ಎಲ್ಲರೂ ಆಶ್ಚರ್ಯಾಗಿದ್ರಾ? ಏನೋ ಆಗುತ್ತೆ ಅಂತ, ನೋಡಿ ಪ್ರಪೋಸ್ ಮಾಡ್ತಿದ್ದಾನೆ ಅಷ್ಟೆ. ನಾವು ಹಾಗೆಲ್ಲ ಕತೆ ಹಾಳು ಮಾಡೋದಿಲ್ಲ. ಕತೆ ಇಷ್ಟ ಆಗಿದೆ ಅಲ್ವಾ? ಕಮೆಂಟ್ ಹಾಕಿ. ನಮ್ಮ ಆರ್ಯನಿಗೆ ವಿಶ್ ಮಾಡಿ ಆಯಿತಾ, ಮರಿಬೇಡಿ. ಕತೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ.